ಆಯ್ತಾ ಕಾಫಿ? ಕ್ರೇಜಿ. ಕ್ರೇಜಿಯಾ? ಇನ್ನೊಂದು ಕುಡಿಯುವಂತ ಆಗ್ತುಂಟು, ಅದು ಜಾಸ್ತಿ ಆಗ್ತದೆ ಕೆಫೆನ್ ಕಂಟೆಂಟ್ ಬಾಡಿಯಲ್ಲಿ. ಬೇಡ. ಎಲ್ಲಿಂದ ಬರಬೇಕು? ಅಲ್ಲಿ ಕಲ್ಲಿಡು. ಅದಾ? ಹಲೋ ವೀಕೆಂಡ್, ಲಾಂಗ್ ರಜೆ, ಫೇಮಸ್ ಪ್ಲೇಸ್ ಎಲ್ಲ ಹೋದರೆ ಫುಲ್ ರಶ್ ಇರ್ತದೆ ಅಂತ ನಾವು ನಿನ್ನೆ ಕೂತ್ಕೊಂಡು ಎಂತೆಲ್ಲ ಹುಡುಕಿದ್ವಿ. ಒಳ್ಳೆ ಜಾಗ ಇರ್ತದೆ, ಎಂತ ಇರ್ತದೆ ನೋಡ್ಬೇಕು. ಅದೇ ನಮಗೆ ಒಂದು ಒಳ್ಳೆ ಆಫ್ ರೋಡ್ ಟ್ರಯಲ್ಸ್ ಎಲ್ಲ ಸಿಕ್ಕರೆ ಸಾಕು. ಎಲ್ಲ ನಮ್ಮ ಇವನೇ ಕೆಟ್ಟದಾಗಿದ್ರೆ ಸಹ ಟೂರಿಸ್ಟ್ ಪ್ಲೇಸ್ಗಿಂತ ಒಳ್ಳೆ ಇರ್ತದೆ. ಹಲೋ 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 ಹಲೋ. ಈಗ ನಿಶಾಂತ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗುದು. ಮೋಸ್ಟ್ಲಿ ಫಸ್ಟಿಗೆ ಇಲ್ಲೇ ಮೇಲೆ ಒಂದು ಜಾಗ ಉಂಟು, ಸೊ ಅಲ್ಲಿಗೆ ಹೋಗಿ ಮತ್ತೆ ಬೇರೆ ಕಡೆ ಎಲ್ಲ ಸುತ್ತೋ. ಈಗ ರಸ್ತೆ ಆಚೆ ಉಂಟು, ಹಾರಿ ಕಾಲು ನಮ್ಮದು ಉಂಟು. ಮೇಲೆ ಹೋಗ ಬಟ್ಟ ತಿರ್ಗಿಸ್ಲಿಕ್ಕೆ ಜಾಗ ಉಂಟು. ಹೋಗು, ಕೊಡು, ಹೋಗ್ತದೆ, ಕೊಡು. ಹೋಗು. ಆರ್ತದ ಎಲ್ಲಿ ಎಂತದ. ನಾವು ಹೋಗುವ ಪ್ಲೇಸಿಗೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಮೇಲೆ ಜಾಗ ಸಿಕ್ಕಿತ್ತು. ಅಲ್ಲೇ ಮೇಲೆ ಹೋದರೆ ಅಲ್ಲೊಂದು ಮನೆ ಇತ್ತು. ಬಟ್ ಪರವಾಗಿಲ್ಲ, ಎಂತ ನೋಡ್ಲಿಕ್ಕೆ ಸಿಕ್ಕದಿದ್ರು ಒಂದು ಎಂಥ ವಾರ್ಮ್ ಅಪ್ ಥರ ಆಯಿತು ಟ್ರಯಲ್ಸ್. ಒಬ್ಬೊಬ್ಬರ ವ್ಯವಸ್ಥೆ ನೋಡಿ. ಅಲ್ಲಿ ಹೋಗ್ಬೋದೇನು ಮುಂದೆ. ನಿಮ್ಮ ಶಾಂಕ್ಸ್ ಚರ್ಮುರಿ ಕಿತಾಪತಿ ಮಾಡ್ತಿದ್ದಾನೆ ಬೈಕ್ ಇಳಿಸ್ಲಿಕ್ಕೆ. ಸಾಕಾ? ಎತ್ತಲಿಕ್ಕೆ ಜನ ಇದ್ದಾರಲ್ಲ, ಗಾಡಿ ಟೈರ್ ಎತ್ತಿಟ್ರೆ ಆಯ್ತು. ಅಲ್ಲಿಂದ ಇಳಿಸಿದ್ರೆ ಹೇಗೆ? ಅಲ್ಲಿ ಹೋಗ್ತದೆ, ಈ ಕಾಲು ತೆಗಿಬೇಕು. ಬೇಡ, ಈಗ ಹೋಗ, ಬಿಡ್ಬಿಡಿ. ಎಮರ್ಜೆನ್ಸಿಗೆ ಅಷ್ಟೇ. ಲೆಫ್ಟ್ ತೆಗಿ. ಏಚನ್ನ ಅಲ್ಲಿ ನಿಲ್ಲಿಸ್ಬೋದು. ಅಲ್ಲಿ ಬೇಡ, ಇದು ಹೈ ಉಂಟಲ್ಲ, ಪಾಯಿಂಟ್ ಹೈ ಉಂಟಲ್ಲ. ದಾರಿ ಉಂಟು ಹೇಳಿ. ಓ ನಿಶಾಂತ್ ಅಣ್ಣ, ಎಲ್ಲಿ ಹೋಗ್ತಿದ್ದೆವು ನಾವೀಗ? ಅಲ್ಲ, ಘಾಟಿ ಇಳಿಯುವಾಗೆ ಉಂಟು ಮಾರಿದು. ಎರ್ಕಾಡಲ್ಲಿ ಹುಡುಕಿದ್ದಲ್ವ ವಾಪಸ್ ಬೆಂಗಳೂರು ಹೋಗ್ತಿದ್ದೆವು ನಾವೀಗ. ಸೇಲಮಲ್ಲಿಯಾ?
ಈಗ ಪುನಃ ಕೆಳಗಡೆ ಇಳಿದು ಪುನಃ ಮೇಲೆ ಬರಬೇಕಣ್ಣ. ಯಪ್ಪ ಎಂತಣ್ಣ, ಇನ್ನು ಒಳ್ಳೊಳ್ಳೆ ಪ್ಲೇಸಸ್ ಉಂಟಲ್ಲ ಅಲ್ಲಿ ಪಕ್ಕ ಅಲ್ಲ. ಸರಿ ಸರಿ ಹೋಗೋ ನೋಡು ಎಂತ ಉಂಟ ಅಲ್ಲಿ. ಸೆಕೆ ಇರ್ತದೆ ಮಾರೆ ಸೇಲಮಲ್ಲಿ. ಇಲ್ಲಿ ಲೇಕ್ ಅಂತ ಕರ್ಕೊಂಡು ಬಂದಿದೆ ನೋಡಿ, ಲೇಕ್ ಇಷ್ಟಲ್ಲಿ ಫಾಲ್ಸ್ ಅಂತೆ ಕರ್ಕೊಂಡು ಹೋಗ್ತಿದ್ದೇನೆ. ಫಾಲ್ಸ್ ಅಂತ ಕರ್ಕೊಂಡು ಹೋದ ಮೇಲೆ ಅಲ್ಲಿ ನೋಡಿದರೆ ಎಂತ ಸೆಲ್, ಬರೀ ಒಂದು ಬಂಡೆಕಲ್ಲು ಇಟ್ಟಿದ್ದಾರೆ, ಅಲ್ಲಿ ಕೆಸರು ನೀರು ಹೋಗ್ಲಿಕ್ಕೆ ಒಂದು ಜಾಗ ಮಾಡಿ ಇಟ್ಟಿದ್ದಾರೆ. ಅದು ಫಾಲ್ಸ್ ಲೊಕೇಶನ್ ಹಾಕಿ ಇಟ್ಟಿದ್ದಾರೆ ಮಾರ ಆ ಗೂಗಲ್ ಮ್ಯಾಪ್ಸಲ್ಲಿ ಅಷ್ಟೇ. ಎಂತ ಮಾರಿ ಇವತ್ತು ಎಂತ ಕಂಟೆಂಟ್ ಸಿಗ್ತಿಲ್ಲ, ಯಾರು ಜನರು ಸಹ ಇಲ್ಲಿ ಪಿರ್ಕಿತಾರೆ ಅಂತ ಮಾಡ್ತಿಲ್ಲ ಮಾರಿ ಕಂಟೆಂಟ್ ಸಿಗ್ಲಿಕ್ಕೆ. ನಮಗೆ ಜಾಗ ಸಹ ಸಿಗ್ತಿಲ್ಲ ಯಾವ್ದು ಸಹ ಒಳ್ಳೇದು. ಮತ್ತು ಇನ್ನೊಂದು ಬೆಟ್ಟ ಒಂದಿತ್ತು, ಅಲ್ಲಿ ಹೋಗಲಿಕ್ಕೆ ಎದುರುಗಡೆ ಗಾರ್ಡ್ ಇದ್ದ ಮಾರು, ಯಾರೋ ಆಫೀಸರ್ ಯಾರೋ ಬರ್ತಿದ್ದಾರಂತೆ, ಅದಕ್ಕೆ ನಮ್ಮನ್ನು ಬಿಡ್ತಿಲ್ಲ. ಅಯ್ಯೋ, ಒಂದು ಹೈವೇಯಿಂದ ಇನ್ನೊಂದು ಹೈವೇ. ಈಗ ಎಲ್ಲಿ ಆಫ್ ರೋಡ್ ಹೋಗೋದು ಅಂಥದ್ದು ಗೊತ್ತಿಲ್ಲ. ಹಾಂ ಸರಿ, ಮತ್ತೆ ಹೆಸರೆಲ್ಲ ಕೇಳಿ ಎಡಿಟ್ ಮಾಡಬೇಕಾದ್ರೆ ಒಂದು ಸ್ಕ್ರೀನಲ್ಲಿ ಹಾಕ್ತೇನೆ, ಇಲ್ಲಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೋಡೋ ಫಸ್ಟ್ ಪ್ಲೇಸ್ ಹೇಗೆ ಉಂಟಂತ, ಮತ್ತೆ ಒಳ್ಳೆ ಇದ್ದರೆ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಯಾರಿಗೆ ಆಫ್ ರೋಡ್ ಬೇಕಿತ್ತಲ್ಲ, ಕಂಟೆಂಟ್ ನಿಲ್ತದ. Enemies ahead! ನಿಲ್ಸ್ಬೇಡ, ಹೋಗು ಹೋಗು, ನಿಲ್ಸ್ಬೇಡ, ಬಿಡು ಕ್ಲಚ್, ಹೋಗು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ, ಇಲ್ಲದೀನಿ ಬ್ರೋ. ಇರ ಬ್ರೇಕ್ ಹಾಕ್ಬೇಡಿ, ಕಾಲ್ ಕಟ್ರು. ಇರ ಬಂದೆ. ಇರು ಸ್ವಲ್ಪ ಹಿಂದೆ ಬಾ. ಹಾಂ ಸಾಕು ಹಾಂ, ಈಗ ಕೊಡು. A few moments later. ಸಾಮಾನ್ರ ನಿಶಾನ್, ಸೂಪರ್. ಹೆಂಗೆ ಏನು ಅಂತ ಗೊತ್ತಿಲ್ಲ ಕೊಳ್ಳ. ಸ್ಟ್ಯಾಂಡ್ ಗಾಡಿ ಬೇರೆ ಸಾವ ಕ್ಲಚ್ ಹಿಡಿಲೇ ಇಲ್ಲ ಮಾರೆ, ಗಜ ಗಜ ಆದ್ರಿ ಏನೋ ಸ್ಟಾರ್ಟ್ ಆಗುದಿಲ್ಲ ಗಾಡಿ. ಪೆಟ್ರೋಲ್ ಚೆಲ್ಲಿತ್ತ, ಗಾಡಿ ತಲ್ಲಿತ್ತು, ಮೆಲ್ಲ ಇಟ್ಟ ಈಗ. ಹೋಯ್ತು ಗಾಡಿ. ಶಿಟ್, ನನ್ನ 360 ಆಯ್ತಾ? ಇಲ್ಲ ಅಣ್ಣ ಹೋಗಿ ಬಿಡಬೇಡಿ ಸೀದಾ, ನಾನು ಸಹ ಬರ್ತೇನೆ. ಬೇಡವಾ? ನಾನು ಇಲ್ಲಿಂದ ಬಂದೆ, ಗಾಡಿ ಕಾಲ ಮೇಲೆ. ಏ ಹೋಗ ರಪ್ಪ, ಇರ ಏ ಬಟ್ಟ ಇರು.
ಬಿದ್ಮೇಲೆ ಎತ್ತಲಿಕ್ಕೆ ಹೋಗ್ತಿರೋದು, ಹೋದ್ರೆ ಸಹ ಬಿದ್ಮೇಲೆ ಎತ್ತಲಿಕ್ಕೆ ಹೋಗ್ತಿರೋದು. ಗಾಡಿಯೆಲ್ಲ ಬೀಳಿಸಿ ಕ್ರ್ಯಾಶ್ ಗಾರ್ಡ್ ಎಲ್ಲ ಕಟ್ಟಾಗಿ ಅದಕ್ಕೀಗ ಕ್ರ್ಯಾಶ್ ಗಾರ್ಡನ್ನೆಲ್ಲ ಸ್ವಲ್ಪ ಅಲ್ಲೇ ಬೋಲ್ಟ್ ಎಲ್ಲ ಹಾಕಿ ಟೈಟ್ ಮಾಡುವಂತ ಬಂದದಿಲ್ಲಿ. ಇಲ್ಲಿಂದ ಈಗ ಸೀದಾ ವಾಪಸ್ ಹೋಗುತ್ತೆ. ನಮಸ್ಕಾರ. ನಾನು ಎಂಥದೋ ಒಂದು ವಿಷಯ ಹೇಳಲಿಕ್ಕಿತ್ತು, ಲೈಕ್ ಅದು ಬೇಡ, ಸುಮ್ಮನೆ ಹಾಗೆ ಒಂದು ಎಂಥ ಇಂಟರ್ಮಿಷನ್ ಅಂತ ತಿಳ್ಕೊಳ್ಳಿದ್ದಾನೆ. ಸೊ ಮೋಟೋಲಾಗಿಂಗಲ್ಲಿ ಇಲ್ಲಿಗೆ ಸೀನ್ ಆಗ್ತುಂಡು, ಫುಲ್ ಟ್ರೆಂಡಿಂಗ್ ವಿಷಯ ಎಲ್ಲ ಆಗ್ತುಂಡು. ಸೊ ಒಬ್ರು ಹೇಳೋದು ಅವ್ರು ಇವರಿಗೆ ಬಕೆಟ್ ಹಿಡಿಯೋದಂತೆ, ಇನ್ನೊಬ್ರು ಹೇಳೋದು ಅವ್ರು ಅವ್ರಿಗೆ ಸಪೋರ್ಟ್ ಮಾಡೋದಂತೆ, ಹಾಗೆ ಅವ್ರವ್ರ ವೀಡಿಯೋದಲ್ಲಿ ಟಾಂಟ್ ಕೊಡೋದಂತೆ, ಅದಂತೆ ಇದನ್ನು. ಸುಮ್ಮನೆ ಯಾಕೆ ಬೇಕು ಹೇಳಿ ಇದೆಲ್ಲ? ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗೋದಪ್ಪ. ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಪುಕ್ಲಿ ತೊಳೆಯೋದು ನೀವೇ ಅಲ್ಲ. ಸಾಯಲಿ ಬಿಡಿ ಅದೆಲ್ಲ. ಸೊ ನಮ್ಮದು ಎರ್ಕಾಡ್ ಆಲ್ಮೋಸ್ಟ್ 2 days ಟ್ರಿಪ್ ಆಯಿತು. ಸೊ ಫಸ್ಟ್ ದಿನದ್ದು ಟ್ರಿಪ್ ಯಾರೆಲ್ಲ ನೋಡಲಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ, ಹೋಗಿ ನೋಡಿ ಬನ್ನಿ. ಸೊ ಇದು ನಮ್ಮದು 2nd day ಟ್ರಿಪ್, ಇಲ್ಲಿಗೆ ಎಂಡ್ ಆಯಿತು. ಸೊ ನೆಕ್ಸ್ಟ್ 3rd day ಟ್ರಿಪ್. ಸೊ ಅದರಲ್ಲಿ ಸಚಿನ್ ಇಲ್ಲ. ಸೊ ನಾವು ರಾತ್ರಿ ಎಲ್ಲ ಕೂತ್ಕೊಂಡು ಪ್ಲೇಸಸ್ ಹುಡ್ಕೋದು ಮಾಡಿ ಅವಸ್ಥೆ. ಅಲ್ಲಿ ಹೋಗಿ ನೋಡಿದರೆ ಪ್ರೈವೇಟ್ ಪ್ಲೇಸ್ ಅಂತ ಗೇಟ್ ಹಾಕ್ತಾರೆ, ಬೇಲಿ ಹಾಕಿರ್ತಾರೆ. ಎಂತ ಮಾಡೋದು ಹೇಳಿ? ಆದರೂ ಸಹ ನಾವು ಹಾಗೆ ಹೋಗ್ತಾ ಇದ್ವಿ. ಆಗ ಕೆಲವೆಲ್ಲ ಒಳ್ಳೊಳ್ಳೆ ಪ್ಲೇಸಸ್ ಸಿಕ್ಕಿತ್ತು. ಅದು ನಿಮ್ಮ ನೋಡ್ಬೋದು, ನೆಕ್ಸ್ಟ್ ಹಾಕಿರ್ತೇನಲ್ಲ ಕ್ಲಿಪ್ಸ್ ವೀಡಿಯೋಸ್ ಎಲ್ಲ. ಸೊ ಅದರಲ್ಲಿ ನೋಡ್ಬೋದು ಮೋಟೋಲಾಗಿಂಗ್, ಅಡಿಗೆ ಲಾಗ್, ಆಮೇಲೆ ಡೈಲಿ ಲಾಗ್ಸ್, ಆಮೇಲೆ ಗೇಮರ್ಸ್ ಅವ್ರು ಎಂಥದ್ದು ಲಾಗ್ಸ್ ಮಾಡ್ತಾರೆ. ಸೊ ಅದೆಲ್ಲ ಭೇದ ಭಾವ ಬಿಟ್ಟು ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಲ್ಲ. ನಾವೆಲ್ಲ ಹೊಸದು ಬಂದವರು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಸೊ ಸಪೋರ್ಟ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಂಗೆ ಇದು ಸಹ ಯಾಕೋ ಪ್ರೈವೇಟ್ ಪ್ರಾಪರ್ಟಿ ಥರ ಫೀಲ್ ಬರ್ತಾ ಉಂಟು. ಗೇಟ್ ಹಾಕಿದ್ದಾರೆ ಮಾರೆ ಇಲ್ಲಿ ನಿನ್ನ ಲೊಕೇಶನಲ್ಲಿ. ಹೌದು, ನಿನ್ನೆ ಸ್ಟ್ರೀಮ್ ಇಲ್ಲೇ ರೋಡ್ ಸೈಡಲ್ಲಿ, ನೀರು ನೋಡ್ಲಿಕ್ಕೆ ಅಷ್ಟೇ ನಮಗೆ. ನಿನ್ನೆ ಸಹ ಹೀಗೆ ಹುಡ್ಕೊಂಡು ಹೋದದ್ದು ಮಾರೆ ಆಫ್ ರೋಡಿಂಗ್ ಟ್ರಯಲ್ಸ್ ಎಲ್ಲ. ಅಲ್ಲಿ ಕೆಲವು ಕಡೆ ಎಲ್ಲ ಬೈದೇ ಕಳಿಸಿದ್ರು, ಪ್ರೈವೇಟ್ ಪ್ರಾಪರ್ಟಿ ಯಾರು ಹೇಳಿದ್ದು ನಿಮಗೆ ಬರಲಿಕ್ಕೆ ಅದು ಇದು ಅಂತೇಳಿ. ಅಲ್ಲಿ ಅಟ್ಲೀಸ್ಟ್ ರೋಡ್ ವೆದರ್ ಒಳ್ಳೆ ಇದ್ದರೆ ಅದನ್ನಾದರೂ ಎಂಜಾಯ್ ಮಾಡ್ಕೊಂಡು ಹೋಗೋ. ಎಂತ ಮಾರೆ ಮೇಲೆ ಅಕ್ಕಿ ಗೂಡಿರಬೇಕು, ಸುಮಾರು ಉಂಟು. ಅಲ್ಲಿ ಇನ್ನೊಂದು ಎಂಟು ಎಲ್ಲಿ ಹೋದ್ಯಾ? ಕೆಳಗೆಯಾ? ಗಾಡಿ ಟ್ರೇಲ್ ಮಾರ್ಕೊಂಡು ಬಾ. ಇದ್ರ ರೋಡಲ್ವಾ, ಬೇರೆ ಎಲ್ಲಿಂದ ಬರ್ಬೇಕು ಇಲ್ಲಿಗೆ? ಇದೆಯಲ್ಲ ನಿತೀಶ್ ಇದೆಯಲ್ಲ, ರೋಡ್ ಸಿಕ್ಕಿತ್ತನ? ಹಾಂ, ನಾ ಬಂದೆ ನಂಗೆ ಸಿಕ್ಕಿತ್ತು, ರೋಡ್ ಸಿಕ್ಕಿತ್ತು. ಯಾವ ರೋಡು? ಇದಾ? ಅವ ನೋಡು ಅಲ್ಲಿದ್ದಾನೆ. ಹಾಂ, ನಾ ಬಂದೆ. ಎಲ್ಲಿ ವಾಪಸ್? ನಾನಿಲ್ಲಿ ಕೇಳ ಅವನ ಹತ್ರ, ಹೋಗ್ತದಂತ. ಇಲ್ಲಿಯಲ್ಲ, ಸೀದಾ ಹೋಗಿ ಅಲ್ಲಿ ಮುಂದೆ ಬಾ. ಅಲ್ಲಿ ನಾಯಿ ಅಟ್ಟಿಸ್ಕೊಂಡು ಬಂತು ಮಾರಿ ಇಲ್ಲಿ ತನಕ ಸಾವು. ಕಲ್ಲಿಡ್ಕೊಂಡೆ. ಸಖತ್ತುಂಟು ಮಾರಿದು ಪ್ಲೇಸು.
ಕ್ರೇಜಿ ಆಚೀಚೆ ಮರ ಅದು ಮನೆ ನೋಡ ಎಸ್ಥೆಟಿಕ್ ಲುಕ್ಸ್ ಮಾರ ಇಲ್ಲಿ ಒಳ್ಳೆ ಫೋಟೋಶೂಟ್ ಮಾಡ್ಬೋದು. ಇಲ್ಲೇ ರೈಟ್ ಅಲ್ಲ ಮತ್ತೆ ಬಾ ಅಲ್ಲಿ ರೈಟ್ ಉಂಟು, ರೈಟ್ ತಕೋ. ಒಳ್ಳೆ ಉಂಟು ಮಾರೆ. ಒನ್ ಆಫ್ ಅ ಕೈಂಡ ನಾ ಹೋದಲ್ಲೆಲ್ಲ ಬರುದು ಇವ ಕಾವೇರಿ ಪಿಕ್ ಕಾಫಿ ಹೌಸಾ? ಬಟ್ಟೆ ಲೋಟೆ ಹೌದಾ? ನೋಡಿದ್ರೆ ಇಟ್ಕೊಂಡಿದ್ದಾಳಲ್ಲ ಒಂದು ಲಾಟೆ. ಒಳ್ಳೆ ವೈಬ್ ಉಂಟು. ಎಂತದ 1867 ಅಂತೆ. ಹಿಂಗ ಅದಾಗ ಎಲ್ಲ ಗೂಡಂಗಡಿಯಲ್ಲಿ ಕೊಯ್ಲು ಉಂಟಲ್ಲ ಸ್ಟ್ರಾಂಗ್ ಲೋಟೆ ನಂದೆಂತ ಕಾಫಿ ಅದು ಒಳ್ಳೆ ಸ್ಮೆಲ್ಲಿ So this is higher elevation coffee. Okay. So in higher elevation coffee, your taste of coffee will be very good. Okay. But your body of coffee is very less. Body in the sense decoction value will be very light. Okay. This is lower elevation coffee. Your decoction value is very high, but your taste of coffee is very low. Okay. So this is Kaveri Peak. It's a well-balanced coffee, mid elevation coffee. You have equal flavor, equal taste, and equal taste. So if you're into something like ITs or if you're traveling or something like that, you can go for black coffee. It will give you a instant energy. Espresso blend is like it's the same. No sir, it is a different ratio of blending these beans. Okay. Yes. Okay. The espresso blend is purely black coffee. Indian filter is purely milk coffee. ಯಾವ್ದಿದು? Bite it. So these are the beans you use, right? ಈಗ ತಿನ್ಬೋದಾ? ನಾವಿಲ್ಲಿ ಕಾವೇರಿ ಪೀಕ್ ಎಂಬ ಒಂದು ಜಾಗಕ್ಕೆ ಬಂದಿದ್ದೇವೆ, ಕಾಫಿ ಶಾಪ್. ಸೊ ಅಲ್ಲಿ ದಿಸ್ ಇಸ್ Quite reasonable. ಅಫೋರ್ಡಬಲ್ ಉಂಟು 75 rupees. ಓಕೆ. ಕ್ವಾಂಟಿಟಿ ಸಹ ಎಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಉಂಟು, ಟೇಸ್ಟ್ ಉಂಟು, ಮತ್ತೆ ಈ ಪೀಕ್ ಮೇಲೆ ನಾನು ಮತ್ತೆ ಸ್ಟಾರ್ಟಿಂಗ್ ಇಂದ 150 ಅಷ್ಟೇ, ಜಾಸ್ತಿ ಏನಿಲ್ಲ. ಅಗದ ಮಾಲ್ ಗುಜ್ಜದ ಕೈ ಸಮೋಸನೂ ಚೆನ್ನಾಗಿತ್ತು. 5 ರೂಪಾಯಿದ ಮ್ಯಾಗಿ ಗುಡ್ಡೆಗೆ ಹೋಗಿ 100 ರೂಪಾಯಿ ಕೊಟ್ಟು ತಿಂತಿ ಮಾರೆ. ನ್ಯಾಚುರಲಿ ಬೆಳೆದ ಕಾಫಿ ನಿಂಗೆ ಹಣ ಕೊಡ್ಲಿಕ್ಕೆ ಬೇಜಾರು. ಅಗ್ಗದ ಮಾಲ್ ಗುಜ್ಜದ ಕೈ ಅಂದ್ರೆ ಈಗ ಗುಜ್ಜೆ ಅಂದರೆ ಟೇಸ್ಟ್ ಇರ್ತದಲ್ಲ, ಸ್ವಲ್ಪ ಕಮ್ಮಿ ದುಡ್ಡು ಕೊಟ್ಟರೆ ಸಹ ಒಳ್ಳೆ ಸಿಕ್ತು ಉಂಟಂತ ಹಾಗೆ. ಫಿಲ್ಟರ್ ಕಾಫಿ ಅದರಲ್ಲಿ ಸಹ ಇದು ಡೈರೆಕ್ಟ್ ಬ್ಲೆಂಡ್ ಮಾಡಿ ತಗೊಂಡು ಬರೋದು, ಬ್ಲೆಂಡ್ ಮಾಡೋದು, ಕೊಡೋದು. ನೋ ನ್ಯಾಚುರಲಿ ಆಡೆಡ್ ಫ್ಲೇವರ್ಸ್. ಉಂಟಂತೆ ವ್ಯೂ ಪಾಯಿಂಟ್ ಉಂಟು ಹೋಗ. ಒಳ್ಳೆ ಉಂಟಾ ಇದು ಸಹ ಪ್ಲೇಸು? ಕ್ಲೌಡ್ಸ್ ನೋಡಿ ಮಾರ. ಸಚಿನ್ ಹೋದದ್ದು ಮಾರ. ಒಳ್ಳೊಳ್ಳೆ ಪ್ಲೇಸ್ ಇವತ್ತು ಸಿಕ್ತುಂಡು ನಮಗೆ. ಆದರೆ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಿಸ್ ಆಯ್ತು. ಇಲ್ಲಿ ಬಂದರೆ ಸಹ ಜಿಯೋ ನೆಟ್ವರ್ಕ್ ಇಲ್ಲ. ಈಗ ಆಲ್ಮೋಸ್ಟ್ ಟೈಮ್ ಆಯಿತು, ಸಂಜೆ. ಇನ್ನು ಕತ್ಲಾಗೋ ಮುಂಚೆ ನಿನ್ನೊಂದು ಪ್ಲೇಸ್ ಹೋಗಿದ್ದಲ್ಲ, ಬಾ ಎಂತ ಮರ ಹೋಗೋದು. ಇನ್ನು ಅದೇ ಪ್ಲೇಸಿಗೆ ಹೋಗಬೇಕು. ಒಂದು ಒಳ್ಳೆ ವೆದರ್. ನಿನ್ನೆ ಫುಲ್ ಬಿಸಿಲಿತ್ತ, ಇವತ್ತು ಸ್ವಲ್ಪ ಸಂಜೆ ಟೈಮ್ ಒಳ್ಳೆ ಇರ್ಬೋದಂತ ಅಂದ್ಕೊಂಡೀಗ ಹೋಗೋ ಆ ಪ್ಲೇಸಿಗೆ. ನಾವು ಹೋಗುದಿಲ್ಲ.
ಇಂಚಿನ ಈ ಬುಂಡ ಬೆಟ್ಟಲ ಮಿತ್ತವ ಮಾರೆ ಈ ಇಂಚಿನ ಹೋಗುದಿಲ್ಲ ಹೋಗುದಿಲ್ಲ ಹೋಗುದಿಲ್ಲ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆಲ್ಲ ನೀ ಎಲ್ಲಿದ್ಯಾ? ಅದೇ ಲಾಂಗ್ ಟೈಮ್ ಅವಕಾಡೋ ಫ್ರೆಶ್ ಫ್ರೆಶ್. ಜುಲೈ ಆಗಸ್ಟ್ ಟೈಮಲ್ಲಿ ಬಂದರೆ ಅವಕಾಡೋ ತಗೊಳ್ಳಿಕ್ಕೆ ಮಿಸ್ ಮಾಡಬೇಕು. ನನಗೆ ಗೊತ್ತಿರೋಂಗೆ ಸಾಯಬೇಕಾದ್ರೆ ಅಯ್ಯೋ ನಾನು ಎಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀನಿ ಏನೋ ಅದು ಇದು ಅಥವಾ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಒಂದಿಷ್ಟು ನೆನಪುಗಳೇ ಅನಿಸುತ್ತೆ ಬರೋದು ಎಲ್ಲವನ್ನು. ಸೊ ಒಳ್ಳೆ ನೆನಪುಗಳಿರ್ಬೇಕಲ್ಲ. ಈಗ ನಾನು ಬೆಡ್ ರಿಡನ್ ಆಗಿದ್ರೂ ನಮಗೆ ಖುಷಿ ಕೊಡೋದು ನಮ್ಮ ಮೆಮೊರೀಸೇ.